Jakarta Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕಾರ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ 2025 ಹಾಗೂ 26ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಸೊ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಮೊದಲ 15 ದಿನ ನಾವು ಬ್ರಿಡ್ಜ್ ಕೋರ್ಸ್ ಅನ್ನ ಮಾಡ್ತೀವಿ, ಅಂದ್ರೆ ಸೇತು ಬಂಧ ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 8th ಕ್ಲಾಸ್ಗೆ ಸಂಬಂಧಿಸಿದಂತೆ ತೃತೀಯ ಭಾಷೆ ಹಿಂದಿಯಲ್ಲಿ ಸೇತು ಬಂಧ ಕಾರ್ಯಕ್ರಮವನ್ನ ನೋಡೋಣ, ಹಾಗೂ ಯಾವೆಲ್ಲ ಬುನಾದಿ ಸಾಮರ್ಥ್ಯಗಳು ಇರಲಿವೆ, ಹಾಗೂ पूर्व परीक्षा ಯಾವ ತರ ಇರುತ್ತೆ क्वेश्चन पेपर ಹಾಗೂ मॉडल क्वेश्चन पेपर ಅನ್ನು ಕೂಡ ನೋಡೋಣ. तो कक्षा है हमारी 8वीं और विषय है तृतीय भाषा हिंदी. सीखने के प्रतिफल ಅಥವಾ ಬುನಾದಿ ಸಾಮರ್ಥ್ಯ हम इसको कह सकते हैं. ಬುನಾದಿ ಸಾಮರ್ಥ್ಯಗಳು ಅಂತ ಕರಿತೀವಿ. ಬೇಸಿಕ್ಸ್ ಇಷ್ಟಾದ್ರೂ 8th ಮಕ್ಕಳಿಗೆ ಇರಲೇಬೇಕು ಎನ್ನುವಂಥದ್ದು ಒಂದಿಷ್ಟು ಬುನಾದಿ ಸಾಮರ್ಥ್ಯಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಹಾಗೂ ಇನ್ನೂ ನಿಮಗೆ ಬೇಕಿದ್ರೆ DSCRT ವೆಬ್ಸೈಟ್ ಅಲ್ಲಿ ಕೂಡ ಲಭ್ಯ ಇದೆ. ಅದೆಲ್ಲ ಸಾಹಿತ್ಯ ಅಲ್ಲಿ ಇದೆ. ಸೊ ಅದನ್ನು ಕೂಡ ಒಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಯಾವಾಗಾದ್ರೂ ಹೇಳ್ತೀನಿ. ಸೊ ಬನ್ನಿ, ಮೊಟ್ಟ ಮೊದಲನೇದಾಗಿ ಏನೆಲ್ಲ ಇರಬೇಕಂದ್ರೆ 8th ಮಕ್ಕಳಿಗೆ वर्णों के स्वरूप तथा ध्वनियों को पहचानना. जो हमारे हिंदी के वर्ण होते हैं उनके ध्वनि तथा स्वरूप को पहचानना चाहिए बच्चों को. और दूसरा हमारा प्रतिफल है स्वर की मात्रा को पहचानना. तीसरा है शब्द रचना सीखना. और चौथा है सरल वाक्यों की रचना सीखना. पांचवा है कर्णिक बिंदुओं का परिचय. छठा है हिंदी अंक एवं गिनती का परिचय. सातवां है विराम चिन्हों का परिचय. और आठवां हिंदी गद्य तथा पद्य साहित्य का परिचय. नौवां है पत्र लेखन का परिचय. और 10 है निबंध लेखन का परिचय. तो ಇಷ್ಟೆಲ್ಲ ಏನ್ ಮಾಡ್ಬೇಕು ಅಂದ್ರೆ 8th ಮಕ್ಕಳಿಗೆ ಮ್ಯಾಕ್ಸಿಮಮ್ ಆಗಿ ಬೇಸಿಕ್ ಆದ್ರೂ ಇದೆಲ್ಲ ಏನಂದ್ರೆ ಬೇಸಿಕ್ ಇಷ್ಟಾದ್ರೂ ಮಕ್ಕಳಿಗೆ ಬರಬೇಕು. ಸೊ ಹಾಗಾಗಿ 15 ಡೇಸ್ ಅನ್ನ ನಾವು ಏನ್ ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಅದಕ್ಕಾಗಿ ಸೇತು ಬಂಧಕ್ಕೆ ಕಿಸ್ಕಿಲಿಯೇ ಸೇತು ಬಂಧಕ್ಕಾಗಿ ಒಂದು 15 ದಿನಗಳವರೆಗೆ ನಾವು ಇದನ್ನ ಕಲಿಸ್ತೇವೆ. ಅಂದ್ರೆ ಜೂನ್ 15ರವರೆಗೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಈ ಎಲ್ಲ ಬುನಾದಿ ಸಾಮರ್ಥ್ಯಗಳ ಆಧಾರದ ಮೇಲೆನೆ 20 ಅಂಕಗಳು 20 ಮಾರ್ಕ್ಸ್ ಒಂದು ಏನಿರುತ್ತೆ ಪೂರ್ವ ಪರೀಕ್ಷೆ ಇರುತ್ತೆ. ಸೊ ಮಕ್ಕಳಿಗೆ ಮೊದಲ ಅವರ ಜ್ಞಾನವನ್ನ ನಾವು ಅಂದ್ರೆ 7th ಲಿಂದ 8th ಬಂದಿರೋದು 7th ಹಾಗೂ 8th ಕ್ಲಾಸ್ಗಳ ನಡುವೆ ಒಂದು ಸೇತುವನ್ನ ನಿರ್ಮಾಣ ಮಾಡ್ಬೇಕು. ಅಂದ್ರೆ 7th ಏನ್ ಕಲ್ತಿದ್ದಾರೆ 8th ಇಷ್ಟೆಲ್ಲ ಅವ್ರಿಗೆ ಸಾಮರ್ಥ್ಯಗಳು ಬರಬೇಕು. ಸೊ ಅದನ್ನ ಕಲಿಕೆ ಆಧಾರದ ಮೇಲೆ ಈಗ ನಾವು ಏನ್ ಮಾಡೋಣ, ಪೂರ್ವ ಪರೀಕ್ಷೆಯತ್ತ ಸಾಗೋಣ. हमारा जो पर है सरकारी हाई स्कूल देवलत्ती, मेरे पाठशाला का नाम है सेतु बंध पूर्व परीक्षा है. पूर्व परीक्षा ಇದೆ. ತಾಲೂಕಾ ಖಾನಾಪುರ है, जिला ಬೆಳಗಾವಿ, कक्षा है 8वीं और विषय है तृतीय भाषा हिंदी. ಸೊ ಆ ಎಲ್ಲ ಏನು ಸಾಮರ್ಥ್ಯ ಕೊಟ್ಟಿದ್ವಿ ಆ ಒಂದು ಸಾಮರ್ಥ್ಯಕ್ಕೆ ಆಧರಿಸಿ ಇಲ್ಲಿ ನೀಡಲಾಗಿದೆ. सबसे पहला देखें निम्नलिखित प्रश्नों के उत्तर लिखिए. पहला प्रश्न है कोष्टक में दिए गए ವರ್ಣೋ में से ಸ್ವರ ವರ್ಣೋ ಕೋ ಕ್ರಮಾನುಸಾರ ಲಿಖಿಯೆ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದಿಷ್ಟು ವರ್ಣಗಳನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ, ಕ್ರಮಾಕ್ಷರದಲ್ಲಿ ಬರೀಬೇಕು. देखिए आ उ ज क ई म ಈ ತರ ಅಕ್ಷರ ಕೊಟ್ಟಿದ್ದಾರೆ. ಇದನ್ನ ನಾವ್ ಏನ್ ಮಾಡ್ಬೇಕು, ಕ್ರಮಾಕ್ಷರದ ರೂಪದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೀಬೇಕಾಗಿರುವಂತದ್ದು ಮಕ್ಕಳೇ. ಸೊ ಇದು ನಿಮಗೆ ವರ್ಣಮಾಲೆಗೆ ಸಂಬಂಧಿಸಿದಂತಹ ಪ್ರಶ್ನೆ ಇದೆ. प्रश्न 2 है दीर्घ स्वर लिखिए. सो हिंदी में कौन कौन से दीर्घ स्वर हैं आपको यहाँ पर दिए गए स्थान पर आपको लिखना है. प्रश्न 3 देखेंगे स्वरों की मात्राओं को क्रमबद्ध रूप से लिखिए. स्वरों की जो मात्रा होती है इनकी स्वर चिन्हों को अथवा स्वर की मात्राओं को आपको यहाँ पर क्रमानुसार यहाँ पर दिए गए स्थान पर आपको लिखना है. ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರಬೇಕಾಗಿರುವಂತದ್ದು. प्रश्न 4 है शिक्षक शब्द के शब्द विच्छेद करके लिखिए. शिक्षक ಶಬ್ದವನ್ನ ಬಿಡಿಸಿ ಬರೀಬೇಕು. ಅದನ್ನ ಕೊಟ್ಟಿರುವಂತಹ ಸ್ಥಾನದಲ್ಲಿ ಇಲ್ಲಿ ತಾವುಗಳನ್ನ ಬಿಡಿಸಿ ಬರೀಬೇಕು. ಪ್ರಶ್ನೆ 5 है राम एक लड़का है. रेखांकित शब्द का पर्यायवाची शब्द लिखिए. ಸೊ ಇಲ್ಲಿ ತಾವು ನೋಡಬಹುದು ಲಡಕ ಎನ್ನುವಂಥದ್ದು ಏನ್ ಮಾಡಿದ್ದಾರೆ, ಅದರ ಕೆಳಗಡೆ ಅಡ್ಡಗೆರೆಯನ್ನು ಹಾಕಿದ್ದಾರೆ. ಸೊ ಅದರ ಪರ್ಯಾಯವಾಚಿ ಶಬ್ದ ಅಂದ್ರೆ ಸಮಾನಾರ್ಥಿ ಶಬ್ದ, ಸಮಾನಾರ್ಥದೇನೇವಲ್ಲ ಸಮಾನಾರ್ಥ ಶಬ್ದವನ್ನ ತಾವುಗಳು ಇಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಬರೀಬೇಕಾಗಿರುವಂತದ್ದು. ಪ್ರಶ್ನೆ 6 है कोष्टक में दिए गए शब्दों से व्यक्तिवाचक संज्ञा शब्द छांट कर लिखिए. ಸೊ ಇಲ್ಲಿ ಏನ್ ಮಾಡಿದ್ದಾರೆ, ಹಲವಾರು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವ್ಯಕ್ತಿಯನ್ನ ಸೂಚಿಸುವಂತ ವ್ಯಕ್ತಿವಾಚಕ ಸಂಜ್ಞಾಕ ಅರ್ಥ ಹೋತಾ ಹೈ ನಾಮಪದ. ಏನಾಗುತ್ತೆ ಮಕ್ಕಳೇ, ನಾಮಪದ. ವ್ಯಕ್ತಿವಾಚಕ ನಾಮಪದವನ್ನ ಆಯ್ದು ಕೊಟ್ಟಿರುವಂತ ಇಲ್ಲಿ ಸ್ಥಾನದಲ್ಲಿ ತಾವುಗಳನ್ನ ಬರೀಬೇಕು. ಪ್ರಶ್ನೆ 7 है चित्र की सहायता से वाक्य पूर्ण कीजिए. ಕೊಟ್ಟಿರುವಂತಹ ಚಿತ್ರವನ್ನ ನೋಡಿಕೊಂಡು ವಾಕ್ಯವನ್ನು ಈ ಒಂದು ಚಿತ್ರವನ್ನು ನೋಡಬೇಕು, ಹಾಗೂ ಈ ಒಂದು ವಾಕ್ಯವನ್ನ ನಾವು ಏನ್ ಮಾಡಬೇಕಾಗುತ್ತೆ, ಪೂರ್ಣ ಮಾಡಬೇಕಾಗುತ್ತೆ. ಉತ್ತರ आपको यहाँ पर लिखना है डॉक्टर के हाथ में डैश डैश है. ಸೊ ಇಲ್ಲಿ ಚಿತ್ರ ನೋಡುವಂತೆ ಆ ಚಿತ್ರದ ಹೆಸರು ಇಲ್ಲಿ fill in the blanks. ಇಲ್ಲಿ ನಾವು ಏನ್ ಮಾಡಬೇಕು, ಅದನ್ನ ಫಿಲ್ ಮಾಡಬೇಕಾಗುತ್ತೆ, ಆನ್ಸರ್ ಬರುತ್ತೆ. प्रश्न 8 है कोष्टक में दिए गए वाक्यों की सहायता से सार्थक वाक्य बनाइए. ಇಲ್ಲಿ ಕೋಷ್ಟಕದಲ್ಲಿ ಒಂದಿಷ್ಟು ಶಬ್ದಗಳನ್ನ ವಾಕ್ಯವನ್ನ ಕೊಡಲಾಗಿದೆ. ಸೊ ಅದನ್ನ ಅರ್ಥ ಕೊಡುವಂತ ಶಬ್ದವನ್ನ ಮಾಡ್ಬೇಕು. ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನ ಜೋಡಿಸ್ಕೊಂಡು ತಾವುಗಳು ಏನ್ ಮಾಡ್ಬೇಕಂದ್ರೆ ಒಂದು ಅರ್ಥ ಕೊಡುವಂತ ವಾಕ್ಯವನ್ನ ತಾವುಗಳು ಬರೀಬೇಕು. प्रश्न 9 है गायक शब्द का अन्य लिंग रूप है. सो गायक एक बेसिकली पुल्लिंग शब्द है, इसका स्त्रीलिंग रूप हमें यहाँ पर लिखना है. प्रश्न 10 देखेंगे कर्ता कारक का कारक चिन्ह है. कर्ता ಕಾರಕದ ವಿಭಕ್ತಿ ಪ್ರತ್ಯಯವನ್ನ ಬರೀಬೇಕಾಗಿರುವಂತದ್ದು, ವಿಭಕ್ತಿ ಚಿಹ್ನೆಯನ್ನ ತಾವುಗಳು ಇಲ್ಲಿ ಬರೀಬೇಕು. ಪ್ರಶ್ನೆ 11 है 16 को हिंदी शब्द में लिखिए. सो यहाँ पर क्या दिया गया है, ಅಂಕಿಯಲ್ಲಿ ಇದನ್ನ ಕೊಟ್ಟಿದ್ದಾರೆ, ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ತಾವುಗಳು ಏನ್ ಮಾಡ್ಬೇಕು, ಇಲ್ಲಿ ಅಕ್ಷರದಲ್ಲಿ ಅದನ್ನ ಬರಿಬೇಕಾಗಿರುವಂತದ್ದು. प्रश्न 12 है 78 हिंदी अंक में लिखिए. और यहाँ पर जो अंक
यहाँ पर जो संख्या दी गई, यहाँ पर जो गिनती दी गई है, संख्या दी गई है, वह है अंग्रेजी के अंदर। इसको आपको क्या करना है, हिंदी संख्या के अंदर लिखना है। तेरा है परवेश, तुकाराम और रहीम खेल रहे हैं, सही विराम चिन्हों का प्रयोग करके लिखिए। ಸೊ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಯಾವೆಲ್ಲ ವಿರಾಮ ಚಿಹ್ನೆಗಳು ಬರ್ತವೆ ಎನ್ನುವುದನ್ನ, ಅವೆಲ್ಲ ವಿರಾಮ ಚಿಹ್ನೆಯನ್ನ ಬಳಸ್ಕೊಂಡು ತಾವು ಏನ್ ಮಾಡ್ಬೇಕು, ಇಲ್ಲಿ ಉತ್ತರವನ್ನ ಬರೀಬೇಕು। ಪ್ರಶ್ನೆ 14 है अल्प विराम के चिन्हों को लिखिए। ಅಲ್ಪ ವಿರಾಮವನ್ನ ಯಾವ ತರ ಸೂಚಿಸ್ತೀವಿ ಅದರ ಚಿಹ್ನೆಯನ್ನ ತಾವುಗಳು ಇಲ್ಲಿ ಬರಿಬೇಕಾಗಿರುವಂತದ್ದು। ಪ್ರಶ್ನೆ 15 है ಪದ್ಯ पंक्ति पूर्ण कीजिए, पद्य की पंक्ति पूर्ण कीजिए। ಸೊ ಇದು ಸಿಲೆಬಸ್ ನಲ್ಲಿ ಇರುವಂತದ್ದು ಫುಲ್ ಡ್ಯಾಶ್ 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 ಅದನ್ನ ತಾವುಗಳು ಏನ್ ಮಾಡಬೇಕು, ಒಂದು ವಾಕ್ಯವನ್ನ ಪೂರ್ಣಗೊಳಿಸಬೇಕು। प्रश्न 16 है अपनी माता को पत्र लिखते समय क्या संबोधन किया जाता है। ನಿಮ್ಮ ತಾಯಿಗೆ ಪತ್ರ ಬರಿಬೇಕು ಅಂದ್ರೆ ಏನನ್ನ ಸಂಬೋಧನೆಯನ್ನ ಮಾಡ್ತೀರಿ ಅನ್ನೋದನ್ನ ಬರಿಬೇಕಾಗಿರುವಂತದ್ದು। ಪ್ರಶ್ನೆ 17 है अपना स्व परिचय दीजिए, ನಿಮ್ಮ ಪರಿಚಯವನ್ನ ಬರಿಬೇಕಾಗಿರುವಂತದ್ದು। ನಿಮ್ಮ ಹೆಸರನ್ನ नाम लिखना है, पिता का नाम लिखना है और आपके माता का नाम लिखना है, अपना छोटा सा परिचय देना है। और प्रश्न 18 है छुट्टी पत्र कौन लिख रही है, 8वीं कक्षा के पुस्तक के आधार पर छुट्टी पत्र कौन लिख रही है, 8ನೇ ಪುಸ್ತಕ, ಯಾಕಂದ್ರೆ 8th ಕೂಡ ನಾವು ಇಲ್ಲಿ ಬೇಕಾಗಿರುವಂತದ್ದು। ಸೊ ಅದಕ್ಕಾಗಿ ಆ ಒಂದು ಪತ್ರವನ್ನ ಯಾರು ಬರೀತಿದ್ದಾರೆ ನಿಮ್ಮ ಪುಸ್ತಕದಲ್ಲಿ ಇದೆ, ಸೊ ಅದನ್ನ ತಾವುಗಳು ಬರಿಬೇಕಾಗಿರುವಂತದ್ದು। प्रश्न 19 है कोष्टक में दिए गए शब्दों की सहायता से निबंध पूर्ण कीजिए। ಒಂದು ಶಾರ್ಟ್ ನಿಬಂಧ ಇದೆ, ಇಲ್ಲಿ ಒಂದಿಷ್ಟು ಏನ್ ಮಾಡಿದೀವಿ, ಶಬ್ದಗಳನ್ನು ಕೊಟ್ಟಿದೀವಿ। ಈ ಶಬ್ದಗಳನ್ನ ಕೊಟ್ಟಿರುವಂತ ಬಿಟ್ಟ ಸ್ಥಳದಲ್ಲಿ ಯಾವ್ದು ಫಿಟ್ ಆಗತ್ತೆ ಅದನ್ನ ಫಿಟ್ ಮಾಡಿ ಈ ಒಂದು ಶಾರ್ಟ್ ನಿಬಂಧನ पूर्ण ಮಾಡಬೇಕು। बाघ एक डैश डैश जानवर है और भारत के डैश डैश के रूप में जाना जाता है, यह लगभग एक बिल्ली की तरह है क्योंकि यह बिल्ली डैश डैश के अंतर्गत आता है। ಇದೆಲ್ಲವನ್ನು ನೋಡಿಕೊಂಡು ಇಲ್ಲಿ ಏನೇನ್ ಬರುತ್ತೆ ಅದೆಲ್ಲವನ್ನ ಫಿಲ್ ಅಪ್ ಮಾಡಿ ತಾವುಗಳು ಅದನ್ನ ಕೊಟ್ಟಿರುವಂತ ಸ್ಥಾನದಲ್ಲಿ ಬರೀಬೇಕು। प्रश्न 20 देखेंगे अपने पाठशाला के बारे में 4-5 वाक्य में एक छोटा निबंध लिखिए। ನಿಮ್ಮ ಶಾಲೆಯ ಬಗ್ಗೆ 4-5 ವಾಕ್ಯದಲ್ಲಿ 4ರಿಂದ 5 ವಾಕ್ಯದಲ್ಲಿ ತಾವು ಚಿಕ್ಕದಾಗಿರುವಂತ ಒಂದು ನಿಬಂಧವನ್ನ ಅದರ ಒಂದು ಶಾರ್ಟ್ ಪರಿಚಯವನ್ನ ಇಲ್ಲಿ ಕೊಡಬೇಕಾಗಿರುವಂತದ್ದು। ಇಷ್ಟು ಬರೆದ್ರೆ ಮಕ್ಕಳೇ ಇಲ್ಲಿ ನಾವು ಅಂಕಗಳನ್ನು ಕೊಡೋದಿಲ್ಲ, ಹೊರತಾಗಿ ಎ ಹಾಗೂ ಬಿ ಗ್ರೇಡ್ ಅನ್ನ ಕೊಡ್ತೀವಿ। ಎ ಅದಕ್ಕೆ ಕೊಡ್ತೀವಿ ಅಂದ್ರೆ ಸಂಪೂರ್ಣವಾಗಿ ಸರಿಯಾಗಿರುವಂತ ಉತ್ತರ ಇತ್ತು ಅಥವಾ ಮೋರ್ ದನ್ 80% ಉತ್ತರ ಕರೆಕ್ಟ್ ಇತ್ತು ಅಂದ್ರೆ ಎ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ ಅರ್ಧ ಬರ್ದಿದ್ರಿ ತಪ್ಪು ಬರ್ದಿದ್ರಿ ಆನ್ಸರ್ ಮಾಡಿದಿಲ್ಲ ಅಂದ್ರೆ ಅದಕ್ಕೆ ಬಿ ಅಂತ ಕನ್ಸಿಡರ್ ಮಾಡ್ತೀವಿ। ಸೊ ನೀವು 20ಕ್ಕೆ 20 ಎ ಗಳನ್ನು ತೆಗೆದುಕೊಳ್ಬೇಕಾಗತ್ತೆ। ಒಂದು ವೇಳೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಮತ್ತೆ ಸಾಫಲ್ಯ ಪರೀಕ್ಷೆಯನ್ನ ಕಂಡಕ್ಟ್ ಮಾಡಿ ಅಲ್ಲಿ ಮತ್ತೆ ತಾವುಗಳು ಅದನ್ನ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ। ಸೊ ಇದಾಗಿತ್ತು ಈ ಕ್ಲಾಸ್ಗೆ ಸಂಬಂಧಿಸಿದಂತೆ ಸೇತುಬಂಧು ಕಾರ್ಯಕ್ರಮದ ಬುನಾದಿ ಸಾಮರ್ಥ್ಯ ಹಾಗೂ ಪ್ರಶ್ನೆ ಪತ್ರಿಕೆ ಹಾಗೂ ಸಾಫಲ್ಯ ಪರೀಕ್ಷೆಯನ್ನು ಕೂಡ ನಾವು ಮುಂಬರುವಂತ ದಿನಗಳಲ್ಲಿ ನೋಡ್ತಾ ಸಾಗೋಣ। ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಜಕಾರ ಅಕಾಡೆಮಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ। ಜೈ ಹಿಂದ್।